ಇವಾಗ ನಾವು ಇಲ್ಲಿಂದ ನಮ್ಮ ಆದಿತ್ಯ ಅಣ್ಣವ್ರ ಮನೆಯಿಂದ ನಾವು ಹೊರಗಡೆ ಹೊಂಟಿವಿ. ಸೊ ನಮ್ಮ ನಾವು ಒಂದು ಫಾಲ್ಸು ಆಮೇಲೆ ಒಂದಿಷ್ಟು ಮೌಂಟೇನ್ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿರ್ತೀವಿ. ನೋಡ್ತೀವಿ ಏನಾಗುತ್ತೆ ಅಂತೇಳಿ. ಸೊ ಇವಾಗ ಅವ್ರು ನಮ್ಗೆ ಬಿಡಾಕಂತೇಳಿ ಅವ್ರ ಕಾರ್ ತೊಗೊಂಡು ನಮ್ಮ ಜೊತೆ ಬರತ್ತಾರ. ಅವ್ರ ಕಾರ್ ನೋಡ್ರಿ ಅಲ್ಲಿ ಹೊಂಟಿದ್ದು ಆ ಥರ ಮಾಡ್ತೀವಲ್ಲ ನಾವು ಆಲ್ಟೋ ಸರ್ ಆಲ್ಟೋ. ಇದು ನಮ್ದು ಇಲ್ಲಿ ಹಂಗೆ ಜಂಗಲ್ ಸಫಾರಿ ಆಗಿದೆ. ಕಾರ್ ಆಗಿದೆ ಅವ್ರ ಕಾರ್ ಕಟ್ಟಡೆ 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 ಅದು ಹೆಂಗೆ ಹೋಗಿರೋದಳೆ ಪಟ್ಟಂಗೆ ನೋಡಲ್ಲ ನಿಲ್ಲಾರ ಹೋಗಿರ್ತದೆ ಈಗ ಅದು ಗಾಡಿ. ಅಣ್ಣ ಇಲ್ಲಿಂದ ಸ್ಪೀಡ್ ಹೋಗ್ಬೇಕು ನೋಡಲ್ಲಿ ಹಂಗೆ ನೋಡಿ ಫುಲ್ ಸ್ಪೀಡ್ ಹೋಗ್ಬೇಕು ಇಲ್ಲಿಂದ ನಿಲ್ಬಾರ್ದಲ್ಲೇ ನಿಂತಿ ಸಮಸ್ಯೆ ಐತಿ. ಲೆಟ್ಸ್ ಗೋ. ಅವರು ನಮ್ಮ ಬಿಡಾಕ ಮುಂದೆ ಹೋದ್ರು ಆ ಗಾಡಿ ಮಾರ್ಗದಲ್ಲಿ ನಮ್ಮ ಗಾಡಿ ಹೋಗ್ತಾ ಇದೆ. ಎಲ್ಲ ಲೋಕಲ್ದವ್ರು ನಾವು ಅಣ್ಣ ನಮ್ಗಂತ ಬಂದಾನ ನಾವು ಹೋದ್ರೆ ಅವ್ನು ಮುಂದೆ ಹೋಗ್ತಾನೆ ಅಂತೇಳಿ ನಾವು ಮುಂದೆ ಹೋಗಿದ್ದಕ್ಕೆ ನಾವು ಮುಂದೆ ಹೊಟ್ಟೆ ಈಗ ಅವ್ನಿಂದ ತಗೊಳ್ದ ಗಾಡಿ ಹೋಗ್ತೀವಿ ಹಂಗೆ. ಗಾಡಿ ಬರ್ನಾಕೈತಿ ಇವಾಗ ಕೇಳಬೇಕಾ? ಇವಾಗ ನಾವು ನಮ್ದು ಮೇನ್ ರೋಡ್ ಏನು ದಾರಿ ಐತಲ್ಲ ದಾರಿ ರೀಚ್ ಆದ್ವಿ. ಇಲ್ಲಿಂದ ಮತ್ತು ಸ್ವಲ್ಪ ಎಂತಪ್ಪ ಅಂದ್ರೆ ಸ್ಟೇಟ್ ಹೈವೇ ಸಾರಿ ಸ್ಟೇಟ್ ಡಿಸ್ಟಿಕ್ ಹೈವೇ ಅನ್ಕೊಳ್ಳಿ. ಸಾರಿ ಡಿಸ್ಟಿಕ್ ಅಲ್ಲ ತಾಲೂಕು ಹೈವೇ ಅನ್ಕೊಳ್ಳಿ. ಆ ಹೈವೇ ಹತ್ತೈವಿ ನಾವು ನ್ಯಾಷನಲ್ ಹೈವೇ ಅಂದ್ಬಿಟ್ಟು ನ್ಯಾಷನಲ್ ಹೈವೇ ಅದು ಊರಿಗೆ ಹೋಗ್ಬೇಕಾರೆ ಬ್ರೋ. ಒಂದು ರೋಡ ಮುಚ್ಕೊಂಡ್ಬಿಟ್ಟೈತಲ್ಪ ಗಾಡಿ ಇದೆ. ಸೊ ಇವಾಗ ನಾವೆಲ್ಲ ಟಿಫಿನ್ ಮಾಡಿದ್ವಿ. ಎಲ್ಲ ನಾಷ್ಟ ಮಾಡೋದು ಎಲ್ಲರದ್ದು ನಷ್ಟ ಆಯ್ತು. ಇವಾಗ ಇಲ್ಲಿಂದ ನಾವು ಅಣ್ಣ ಒಂದು ಮನೆಗೆ ಹೋಗ್ತಾನೆ. ನಾವು ಸ್ವಲ್ಪ ಲೊಕೇಶನ್ಸ್ ಇದಾವೆ ನೋಡ್ಕೊಂಡು ಹೋಗೋದಾರ ನೋಡ್ಕೊಂಡು ಹೋಗ್ತೀವಿ. ಪ್ರಮೋಷನ್ ಇದೆ ಬ್ರೋ. ನಾವು ಹೋಗಾಕತ್ತೀವಿ ಮತ್ತೆ ಸಿಗ್ತೀವಿ ನಿಮಗೆ. ಸೊ ಬಾಯ್, ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಚಲೋ ನೋಡ್ಕೊಂಡಿದ್ದಕ್ಕೆ. ಆದಷ್ಟು ಬೇಗ ನೀವೆಲ್ಲ ಅನ್ಕೊಂಡು ಕೆಲಸ ಆಗಿ. ಸೊ ಬಾಯ್ ಎಲ್ಲ ಹಂಗ ಸಿಲೇರಿ ಬಾಯ್ ಹೇಳ್ರಿ. ಅದಿತ್ತು ಲಾಗಳ ತಗೊಂಡ್ವಿ ಅಣ್ಣಾಗ ನೋಡಲ್ ಮಂಗೆ ಹೋಗ್ಬಿಟ್ಟ ಪಾಪ. ಏನು ಮಾಡ್ತೀವಿ ಇಲ್ಲಿ ಹೇಳ್ತಾರೆ ಪೊಲೀಸರು ಇದ್ರಾಗ ಹೋಗ್ಬಿಟ್ರೆ ಅಂತ. ಅಲ್ಲಿ ಆನೆ ಇದು ಒಂದು ಎಲಿಫೆಂಟ್. ಅವ್ರು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ ಆ ಗೈಡೆನ್ಸ್ ಫಾಲೋ ಮಾಡ್ಬೇಕು. ನಿಂತ ಫೋಟೋ ಹೊಡ್ಕೊಂಡೆ ಒಳಗೆ ಗಾಡಿ ಬಿಟ್ಟು ಹೇಳ್ಕೊಬಾರ್ದು. ಗ್ಲಾಸ್ ಇರ್ಸ್ಕೊಂಡು ಆರಾಮ ಇರ್ಬೇಕು. ಪಾಪ ಅವ್ರು ಹೆಣ್ಮಕ್ಳು ಅದಾರ ಮಂಗೆ ಒಳಗೆ ಹೋಗ್ಬಿಟ್ಟು ಜಸ್ಟ್ ಮೈಸೂರು ರೀಚ್ ಆದ್ವಿ. ಮೈಸೂರು ರೀಚ್ ಆದ್ಗಳು ನಾವು ಇನ್ಫೋಸಿಸ್ ಕಡೆಯಿಂದ ಬಲಮೂರಿ ಎಡಮೂರಿಗೆ ಹೊಂಟಿದ್ವಿ. ಸೊ ಹಂಗೆ ಅಲ್ಲೇ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಹಂಗೆ ನೋಡ್ಕೊಂಡು ಬಂದ್ರೆ ಭಾಳ ದಿನ ಆಗ್ತಿಲ್ಲ. ಸೊ ಬರೀ ಇನ್ಫೋಸಿಸ್ ತೋರಿಸ್ತೀವಿ. KGF ಅವರು ಎಂಟ್ರಿ ಸೀನ್ ಇದು ಇನ್ಫೋಸಿಸ್ ಅವ್ರದ್ದು. ಸೊ ಲಾಸ್ಟಿಗೆ ಬರ್ತಾನೆ ಅದೇ ಸಾರಿ ಅದ ಅವ್ರದ್ದು ಒಂದು ಎಂಟ್ರಿ ಅಲ್ಲ ಹಂಗೆ ನೋಡಿ. ತೊಗೊಂಡು ಈಗ ಕಾರಿಗೆ 50 ರೂಪಾಯಿ ಐತಿ. ನೀವು ಯಾವ್ದಾರ ಕನ್ನಡ ಫಿಲಿಮ್ ಶೂಟ್ ಮಾಡ್ತೀರ ಅಂದ್ರೆ 5,500 ರೂಪಾಯಿ ಐತಿ. ಅದರ್ಸ್ ಲ್ಯಾಂಗ್ವೇಜ್ ಶೂಟ್ ಮಾಡ್ತೀರ 7,000 ಟಿಕೆಟ್ ಇದ್ದಿಲ್ಲ. ಸೊ ನಾವು ಯಾವ ಶೂಟಿಂಗು ಬಂದಿಲ್ಲ. ನಮ್ಗೆ ಹಂಗೆ ಮಜಾಗೆ ಬಂದೇವಲ್ಲ ಅದಕ್ಕೋಸ್ಕರ ನಮ್ಗೆ 50 ರೂಪಾಯಿ. ಅಷ್ಟು ಯೂಸ್ ಮಾಡಿದ್ರೆ I don't lose. I win. That's my job. That's what I do. ಅಂತ ಮಾಡಿದ್ದೀನಿ ನೋಡಿ. I don't lose. I win. I win. That's my job. That's what I do. ಬಂದ್ರಿ ಸಮ ಇದೆ. ಎಡಮೂರಿನ ಬಲಮೂರಿ ಬಂದಿರಪ್ಪ ನಾವು. ಈಗ ಎಡಮೂರಿ ಬಂದೇವು ನಾವು. ಯಾಕೆ ಎರಡು ಕೊಡೋದಲ್ಲ ಅಲ್ಲಿ. ಸ್ನೇಹದ ಹೆಜ್ಜೆಗಳು ದಡವ ಮರೆತವು. ಈ ಹಸಿರು ಕ್ಷಣವೇ ನಮಗೆ ಹಾಡಾಯಿತು. ಜಲಪಾತ ಮೀಟಿದ ನಾದದೊಳಗೆ ನಮ್ಮ ಕನಸುಗಳ ಪ್ರತಿಧ್ವನಿ ಕೇಳಿತು. ಬಂಡೆಯ ತಡೆದರು ಹರಿಯುವ ನೀರೇ ನಮ್ಮ ನೆನಪುಗಳ ಅನಂತ ಕಥೆಯೇ. ನಗುವ ಈ ಕ್ಷಣವೇ ಜೀವದ ಗೆಲುವು. ಕೈ ಹಿಡಿದ ಸ್ನೇಹವೇ ಬಾಳಿಗೆ ಬೆಳಕು. ಪ್ರಕೃತಿಯ ಮಡಿಲಲ್ಲಿ ನಾವು ಬಂದಿ. ಸುಂದರ ಪಯಣವೇ ನಮಗೊಂದು ಕಾಯ ಸಂಧಿ. ನಾವೆಲ್ಲ ಫ್ರೆಶ್ ಆದ್ವಿ. ಆದ್ರೆ ಹೊರತು ಮಾತ್ರ ಬೆಣ್ಣೆ ಮಸ್ತ್ ಬಿದ್ದಾವ. ಸ್ವಲ್ಪ ಹಂಗೆ ಬೆಣ್ಣೆ ತೋರಿಸ್ಬಿಡೋಣ ಅವ್ರಿಗೆ ಎಲ್ಲರದು. ಎಲ್ಲ ರೆಡ್ ಆಗಿದ್ದ ಗಾಯ್ಸ್ ಎಲ್ಲ ಫ್ರೆಶ್ ಆಗಿಲ್ಲ. ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಸ್ವಲ್ಪ ಲೈಟ್ ಹೆಚ್ಚಾಗಿ ಕುಡಿದ್ವಿ. ಒಂದಿಷ್ಟು ಲಾಗ್ ಇದ್ವು ನಮ್ಮ ವೀರೋ ಅವ್ರದ್ದು. ಒಂದೇನೋ ಬುದ್ಧಿವಾದ ಹೇಳಿದ್ರೆ ಅದು ಲಾಗ್ ಮಾಡಿದ್ವಿ. ಇದು ರೀಲ್ಸ್ ಮಾಡಿದ್ವಿ. ನಾವು ಒಂದು ರೀಲ್ಸ್ ಮಾಡಿದ್ವಿ.
ಆ ರೀಲ್ಸ್ ಬಿಟ್ಟಿರ್ತೀವಿ ಇವತ್ತು ಈ ಲಾಕಿನ ಬಿಟ್ಟಿರ್ತೀವಿ ಬಿಡ ಏನು ಸೆಕೆಂಡರಿ. ಅದಕ್ಕೆಲ್ಲ ನಮಗೆಲ್ಲ ಸಾಥ್ ಕೊಟ್ಟು ಡೈರೆಕ್ಟ್ ಮಾಡಿ ಕ್ಯಾಮ್ರಾ DOP ಮಾಡಿ ಎಲ್ಲ ಮಾಡ್ಕೊಡೋರು ನಮ್ಮ ಆತ್ಮೀಯರಾದಂಥ ಅಭಿ ಪ್ರಿನ್ಸ್ ಅವರು. ಒಂದು ಸೆಲ್ಫಿ ಹಿಂದೆಲ್ಲ ಫುಲ್ ನೇಚರ್ ಚೊಕ್ಕ ಐತಿ. ಸೊ ಇಲ್ಲೊಂದು ಹಳೆಯ ಕಾಲದ ಒಂದು ದೇವ್ರ ಗುಡಿ ಇದ್ದಂಗೆ ಐತೆ. ಬಟ್ ನಂಗೆ ಸೈಡಾಗ ಇದ್ರ ಬಗ್ಗೆ ಅದೆಲ್ಲ ಹಳೆಯದು ಒಂದು ಟೈಪ್ ಹಳೇದ ಇದ್ದಂಗೆ ಆಗ್ಬಿಟ್ಟೈತೆ ಹಳೆ ಗುಡಿ ನೋಡ್ಬೋದು. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ಯಾರ, ಗರಮ್ ಆಗ್ಯಾರ. ಯಾಕಂದ್ರೆ ಹಸಿವು ಆಗ್ಬಿಟ್ಟೈತವ್ರಿಗೆ. ಸೀದಾ ಹೋಗ್ಬಿಡ್ಬಂತವ್ರು ಕಾರ್ ಕಡೆ. ಇಲ್ಲೇ ಇದನ್ನು ಕಾರ್ ತೋರಿಸ್ತೀನಿ ಗಾಡಿ ಚಿರ್ಕೊಂಡ್ಬಿಟ್ರ ಅಲ್ಲ ತಿರುಗಿಸ್ಕೊಂಬಂದ್ವಿ ಅಷ್ಟೇ. ಅಲ್ಲೇ ಅಣ್ಣ ಮುಂದೆ ಇಲ್ಲ 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 ಗಾರ್ಡನ್ ಹೋಗ್ತಿಲ್ಲ, ಮುಂದೆ ಹೋಗ್ತೀವಿ. ಹಾಂ ಹಾಂ ಸರಿ ಸರಿ ಅಲ್ಲ ದುಡ್ಡು ತಗೊಂಡು ಫ್ರಿಜ್ ಕಟ್ಟಿರ ನಮ್ಮ ದುಡ್ಡು ಅಲ್ಲಿ. ಹೌದೌದು ಇವ್ರು ಸುಮ್ಮನೆ ಅಲ್ಲಿ ಪಾರ್ಕಿಂಗಿಗೂ ದುಡ್ಡು ಕೊಡ್ಬೇಕಂತೆ, ಇಲ್ಲಿ ಟೋಲ್ಗೂ ದುಡ್ಡು ಕೊಡ್ಬೇಕು. ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ನಮ್ಮ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಗಾಡಿ ಹೊಂಡೈತೆ ಪಾರ್ಕಿಂಗ್. ಸೊ ನಾವೇ ಬಂದ್ವಿ ಟೆಂಪಲ್ ತೋರಿಸ್ತೀನಿ ಬಂದಿವಿ ಟೆಂಪಲ್. ಗೋಪಾಲ ಸ್ವಾಮಿ ಟೆಂಪಲ್ ಸೇಮ್ ಕಳ್ಳಿಂದ ನಮ್ಮ ಕಂಪ್ಯೂಟರ್ ಹೋಗ್ಬೇಕಲ್ಲ ಸೇಮ್ ಆ ಥರ ಐತೆ ನೋಡ್ರಿ. ನೀವು ಹೆಂಗೆ ನೋಡಿರಿ ಎಲ್ಲ ಗಾಡಿ ಪಾರ್ಕಿಂಗ್. ಏನು ಸ್ಪೆಷಲ್ ಅಂತಂದ್ರೆ ಇಲ್ಲಿ ಟೆಂಪಲ್ ಒಳಗೆ ಹೋಗ್ಬೇಕಂತಂದ್ರೆ ಮೊಬೈಲ್ ಸ್ವಿಚ್ ಆಫ್ ಇರ್ತೈತಿ. ಅವ್ರು ಅನೌನ್ಸ್ಮೆಂಟ್ ಮಾಡತ್ತಾರೆ. ಸೊ ಒಳಗಡೆ ಏನು ತೋರ್ಸೋಕ್ಕಾಗಲ್ಲ. ಸೊ ಒಳಗಡೆ ಹೋಗಿ ಬಂದಮೇಲೆ ಅವ್ರಿಗೇನು ತೋರಿಸ್ತೀನಿ. ಸೊ ವೇಟ್ ಮಾಡಿರಿ. ಎಲ್ಲರೂ ಫೋಟೋಶೂಟ್ ಮುಗಿಸಿದ್ರೆ ಎಲ್ಲರೂ ಆಯ್ತಾ ಫೋಟೋಶೂಟ್? ಯಾರು ಮಿಸ್ ಆದ ಮತ್ತೆ ಮಿಸ್ ಆಗೈತೆ. ಆತ ಗ್ಯಾಪ್ನ ಒಂದು ಹೊಡಿತೀನಿ. ಸರಿ 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 ಫೋಟೋ ಹೊಡಿದ್ವಿ ಸರ್. ನಾವು ಮಿಸ್ ಆಗ್ಯ ನಾವು ಫೋಟೋ ಸರಿ ಹಾಂ ಹೊಡೆದೆ. ನಿಂದು ಹೊಡೆದು ಮಚ್ಚ ನೀವು ಕೂಡ ಬಂದಿದ್ದಿಲ್ಲ. ಯಾಕಂದ್ರೆ ನೀವು ಭಾಳ 1000 ಫೋಟೋ ಬಂದಿನಿ ಏನೋ ಇಲ್ಲಿ ಹೇಳಿದ್ರೆ. ಈ ಟೆಂಪಲ್ ವಿಶೇಷ ಹೇಳ್ತೀನಿ ಕೇಳ್ರಿ. ಇಲ್ಲಿ ಯಾರು ₹1 ದಕ್ಷಿಣೆ ಹಾಕಂಗಿಲ್ಲ. ಅವ್ರು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಮೋಸ ವಿಷಯ ಮಾಡ್ಕೊಂಡು ಹೋಗ್ಬೇಕು. ಒಳಗಡೆ ಏನು ತೋರ್ಸಕ್ಕೆ ಬಿಡೋಂಗಿಲ್ಲ. ಸೊ ನೋಡ್ಬೋದು ಬ್ಯಾಕ್ ಸೈಡೆಲ್ಲ ವಾಟರ್ ಗೀಟೆಲ್ಲ ಐತಿ. ಹಿಂದ್ಗಡೆ ಹಿಂಗೆ ಬರ್ಬೋದು. ಬಟ್ ಇಲ್ಲ ನನಗೆ ಬರೋಷ್ಟು ಇದಿಲ್ಲ. ಅಂದ್ರೆ ನಮ್ಮ ಅರ್ಜೆಂಟ್ ಹೋಗ್ಬೇಕಾಗ್ತದೆ. ಕಾರ್ ಇವತ್ತು ಅಮಾಸೆ ಎಲ್ಲ ವಾಶ್ ಮಾಡ್ಬೇಕು. ಅದಕ್ಕೋಸ್ಕರ ಕ್ಲೋಸ್ ಆಗ್ಬಿಡ್ತೀವಿ 6 ಗಂಟೆ 60. ಅದು ದೇವ್ರ ಪೂಜೆ ಸಂಬಂಧ ಅದು ಪೂಜೆ ಮಾಡಿಸ್ಕೊಂಡು ಮತ್ತೀಗ ಒಂದು ಸೈಡ್ ವಾಷಿಂಗ್ ಆತ, ಇನ್ನೊಂದು ಸೈಡ್ ವಾಶ್ ಮಾಡಾಕ. ಸೊ ಭಾಳ ಫುಲ್ ತೊಳೆದು ರೆಡಿ ಮಾಡಿದ್ರೆ. ಸೊ ಹೋಗ್ಬೇಕು ನಾವು ಏನಾರ ಸ್ವಲ್ಪ ಹೊಟ್ಟೆ ತಿಳ್ಕೊಂಡು ಸರ್ಚ್ ಆಗ್ತೀವಿ ಏನು ಮಾಡ್ಬೇಕಂತೇಳಿ. ಕಡೆ ಅವ್ರು ಕೇಳೋ ಗಾಡಿದೊಳಗೆ ಏನು ಸರ್ ಅಂತ ನೀವು ಯಾರಾಗ ಕೂತಿದ್ಯಾ ಏನಾಗುತ್ತೆ ಗಾಡಿ ತೊಳೆದು ಹೆಂಗೆ ಅನಿಸ್ತಾ ಗಾಡಿ ತೊಳೆದಿದ್ದು ಮಾತಾಡ ತೊಳೆದ ಯಾರು ಕೇಳ್ತಿಲ್ಲ. ಗಾಡಿ ಹೆಂಗೆ ತೊಳೆದಿದ್ದು ಹೆಂಗೆ ಮಜಾ ಅನ್ಸೋದು ಹೆಂಗೆ ಅನ್ಸೋದು ಕೇಳ್ತೀನಿ ಮಸ್ತ್ ಅನ್ಸ. ನೀ ಅನಿಸ್ಪಾ ಅರುಣ ಕಷ್ಟ ಮಾಡ್ಬಿಟ್ರೆ ಸೀಟ್ ಎಷ್ಟು ಮುಂತೋಲಿ ಇದು ಲಾಸ್ಟ್ ಅಭಿಯೇ 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 ಹೆಂಗೆ ಅನಿಸ್ತದೆ ಗಾಡಿ ತೊಳೆದ? ಇದ್ರಾಗ ಗಾಡಿ ಮುಟ್ಟಿಲ್ ಬಿಡ ಕೈದಿ ಗಾಡಿ ತೊಳೆದ ಎನ್ನಿ ರಾಜ ಹೌದು. ಇದು RBI ಅವ್ರದ ಬ್ರಾಂಚ್ ಇದು ನೋಡ್ರಿ. ಇವಾಗ ನೀವು ನೋಡಿದ್ರಲ್ಲ ಅದು RBI ಅವರ ಒಂದು ಕಚೇರಿ, ಒಂದು ಕಚೇರಿ ಅಂತ ನಮ್ಮ ಹೇಳ್ತಾರೆ. ಬಟ್ ಅವರು ರಿಲೇಟೆಡ್ ಯಾರು ಆಫೀಸ್ ಇರ್ಬೋದು ಅಂತ ಅನ್ಕೊಂಡೆ. ಬಟ್ ಮೈಸೂರಲ್ಲಿ ನೋಡ್ಬಿಟ್ಟಾಗ ಕೇಳೇನಿ ಓದೇನಿ ಬಟ್ ಇದೇ ಇರ್ಬೋದು. ಈಗ ಇನ್ನೊಂದು ಮ್ಯಾಟ್ರಿ ಹೇಳಿ 3 ಕಂಪೌಂಡ್ ಇದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್. ಬಟ್ ನಮ್ಮಲ್ಲಿ ಒಳಗೆ ಟ್ರೈನ್ ಹೋಗಿದ್ದಲ್ಲ ಹೆಂಗೆ ಹೋಗೋದು ಹೇಳಿದೆ ನೋಡ್ರಿ. ಇದೇ ಕಂಪೌಂಡ್ 1, ಕಂಪೌಂಡ್ 2 ಫಾರೆಸ್ಟ್ ಏರಿಯಾ. ಆದಮೇಲೆ ಇನ್ನೊಂದು ಕಂಪೌಂಡ್ ಇಲ್ಲೇ ಒಂದು ಬೆಟ್ರಿ ಇಲ್ಲಿ ನಿಂತರ ಒಳಗೆ ನಿಂತರ ಹಸಿ ಒಂದು ಟ್ರೈನ್ ಹೋಗ್ತದೆ. ಸಪ್ಲೈ ಟ್ರೈನ್ ಸಪ್ಲೈ ಆಗೋದು ಜಾಗ ಇದೆ. ಮೇಲೆ ಹೋಗೋದಲ್ಲ ಸೀದಾ ಒಳಗೆ ಹೋಗ್ಬೇಕು. ಅದೇ ಬ್ರಿಡ್ಜ್ ಟ್ರೈನೇ ಒಳಗೆ ಹೋಗ್ತದೆ ಸೀದಾ. ಈ ಬ್ರಿಡ್ಜ್ ಕಾಣೋದಿತ್ತಲ್ಲ ನಿಮಗೇನು ಬ್ರಿಡ್ಜ್ ಐತಲ್ಲ ಈ ಬ್ರಿಡ್ಜ್ ಸ್ಟೇಟ್ ಒಳಗೆ ಹೋಗ್ತದೆ. ಒಳಗೆ ಹೋಗ್ಬಿಡ್ತೀವಿ. ಅಲ್ಲಿ ವಾಚ್ ಅವರ್ ರೂಮ್ ಇದೆ.
ಕಾಲೇಜ್ ಇಲ್ಲೇ ಇತ್ತು ಮುಂದೆ ಒಳಗಡೆ ಹೋದ್ರೆ ರೈಟ್ ಸೈಡ್ ಕಾಲೇಜ್. ಬೈಕ್ ತೊಂಬರಕ್ಕೆ ಹೊಂಟ್ಯಾ ಬರಲ್ಲ ನಾ ಬರ್ದೆ ಸರಿ ಬ್ರೋ. ಹೆಲ್ಮೆಟ್ ಯಾರೇ ಬೇಕು ಹೆಲ್ಮೆಟ್ ಹುಬ್ಳಿ ಇದ್ದಂಗೆ ನಮಗೆಲ್ಲ ಲೋಕಲ್ ಇಲ್ಲೇ ಒಂದು ಕಿಲೋಮೀಟರ್ ಹೆಲ್ಮೆಟ್ ಬೇಕಲ್ಲ. 1 ಕಿಲೋಮೀಟ್ರಿಗೆ ರೂಲ್ಸ್ ಫಾಲೋ ಮಾಡ್ತೀನಿ ಹಂಗೆ ಎಲ್ಲ ಹೊಡೆದಿರ್ತೀನಿ. ಬಟ್ 1 ಕಿಲೋಮೀಟರ್ ಅಲ್ಲ ಅದಕ್ಕೋಸ್ಕರ ನಡೆದಿದೆ ಅಂತ ಬಾಯ್. ಅವ್ರು ಕಾಲೇಜಿಗೆ ಹೋಗ್ತಿದ್ದಾನೆ ನೋಡ್ಬೋದು ನೀವು ಇಲ್ಲಿ. ಮೊದಲು ಇಲ್ಲಿ ಸ್ಟೂಡೆಂಟಾಗಿ ಹೋಗ್ತಿದ್ದ, ಈಗ ಪ್ರೊಫೆಸರ್ ಆಗಿ ಹೊಂಟಾನ. ಇದೇ ನಮ್ಮ ಹುಡುಗಂದು ಅವರ The man with the plan right here. Bringing swag with the man right here. ಇವಾಗ ಕೀ ತೊಗೊಂಡ್ವಿ ನಾವು. ಐ.ಡಿ ಕಾರ್ಡ್ ಎಲ್ಲ ಇಲ್ಲ ನಮ್ಮ ಪ್ರವೀಣದ. ಸೊ ಕೀ ತೊಗೊಂಡು ಹೊಂಟೇವಿ. ಈಗ ಕಾಲೇಜ್ ಹೋಗಿ ಬಂದಿದ್ವಿ, ಬಿಡಲಿಲ್ಲ. ಪರ್ಮಿಷನ್ ಸರ್ ಹತ್ರ ಪರ್ಮಿಷನ್ ತೊಗೊಂಡ ಬಿಟ್ರೆ ಐ.ಡಿ ಕಾರ್ಡ್ ಎಲ್ಲ ಇಟ್ಟಾನ. ಅಯ್ಯೋ ಆನ್ ಮಾಡಲಿ ಸರಿತ ಬಾಯ್ ಅಲ್ಲೇ ಕದಾಕದ ಫಸ್ಟ್. ಸೊ ಎಲ್ಲ ನಿಶಬ್ದವಾಗಿದೆ. ಯಾವ ಸ್ಟೂಡೆಂಟ್ ಹೌದಾ ಸ್ಟೂಡೆಂಟ್ ಮಾಡ್ಯಾರ ನೀವು ಎಲ್ಲ ತೊಗೊಂಡ್ವಿ. ಇವತ್ತು ಅದ ಸ್ಟಾಪ್ ಅಂತೇಳಿ ನಮ್ಗೆ ಗಾಡಿ ತೊಗೊಂಡು ರೂಮ್ ಕಡೆ ಹೋಗ್ಬಿಡುದಿಲ್ಲ. ತೊಗೊಂಡೆ ಐ.ಡಿ ಕಾರ್ಡ್ ಹಿಂಗೆ ಲೆಫ್ಟ್ ಹೋಗ್ಬಿಟ್ರೆ ನಮ್ಮ ರೂಮ್ ಮೈಸೂರಾಗ. ಹೌದಿಲ್ಲ? ಹೌದು. ಕಾಲೇಜ್ ಸ್ಟಾಫ್ನಾಗ ಹೋಗಿದ್ವಿ, ಒಳ್ಳೆ ಪ್ರೊಫೆಸರ್ ಹೋಗಿದ್ದೆ. ಮತ್ತು ಈಗ ಯಾಪ್ನಾಗ ಒಂದು 6 ತಿಂಗಳು ಬಂದಿದ್ದಲ್ಲ ಇಲ್ಲಿ. ಮತ್ತೆ ಈಗ ಮತ್ತೆ ಬ್ಯಾಗ್ ಆಗ್ಯಾವ. ಮಕ್ಕಳ ಕಾಣತ್ತಿಲ್ಲ ಆದರೆ ಇಬ್ಬರು ಒಂದು ಈಗ ಬಂದವ್ರೆ. ಇದೇ ನಮ್ಮ ಚಾಣ ಇದೆ. ಇವಾಗಲೇ ಚರ್ಚ್ ಐತಿ. ಚರ್ಚ್ ನೋಡ್ಕೊಂಡು ಎಲ್ಲ ಇವ್ರಿಗೆಲ್ಲ ಚರ್ಚ್ ತೋರಿಸ್ಕೊಂಡು ಅಲ್ಲೇ ಸ್ವಲ್ಪ ಹಾಗೆ ಏನಾರು ಅಷ್ಟು ಮಾಡ್ಬೇಕು ಅಂತೇಳಿ ಬಂದೇವಿ. ಇಲ್ಲಿಂದ ಮತ್ತೆ ನಾವು ಅಲ್ಲಿ ಬೇರೆ ಕಡೆ ಹೋಗೋದು. ಸೊ ಬನ್ನಿ ಅದೇ ಚರ್ಚ್ ತೋರಿಸ್ಬಿಡ ಎಲ್ಲರಿಗೆ. Lux eterna in lapide et vitro sanctus. ಇವಾಗ ನಾನು ಮೈಸೂರು ಬಂದಾಗ ಇಲ್ಲೆಲ್ಲ ಬಿರಿಯಾನಿ ತಿಂತೀನಿ. ನಮ್ಮ ಚಲೋ ಅನಿಸುತ್ತೆ, ಅದಕ್ಕೋಸ್ಕರ ಇಲ್ಲಿ ಬಂದೀವಿ ಊಟ ಮಾಡಿಬೋದು. ಇವಾಗ ಹಂಗಾರ ಮಗ ತೋರಿಸಿಲ್ಲ ಅಂದರೆ ಊಟ ಇಲ್ಲ ಮಧ್ಯಾಹ್ನ ತಂಗಾಳ ಕೂಡ ಬಂತು ನೀ ತಗೋನಾತ ಇಬ್ಬರಿಗೂ ಬೇಡ ನಂಗೆ ತಮ್ಮ ಅಲ್ಲ. ಸಣ್ಣ ಒಂದು ಸ್ಟಾಪ್, ಯಾಕಂದ್ರೆ ನಮ್ಮ ಅಭಿ ಅವ್ರ ಫ್ರೆಂಡ್ ಅವ್ನ ಅಭಿ ಸ್ನ್ಯಾಪ್ ಏನು ನೋಡ್ಕೊಂಡೆಲ್ಲ ಕಾಲ್ ಮಾಡ್ಕೊಂಡು ಅಭಿದಿ ಲೊಕೇಶನ್ ಬಂದ್ಬಿಟ್ರೆ. ಸೊ ಅಭಿ ಅವ್ರಲ್ಲಿ ಮೀಟಿಂಗ್ ಮಾಡತ್ತಾರ, ನಾವು ಕಾರ್ ಹಾಕೊಂತೀವಿ. ಸರ್ ಮೀಟಿಂಗ್ ಆದ್ರೆ ಹೇಳ್ರಿ. ಬಾಜು ಮಸ್ತ್ ಅಭಿಗೆ ಸಿನಿಮಾ ಬೆಲ್ಟಿಗೆ ಬಾರ ಅದ ಬೆಲ್ಟಿಂದ ಬೆಲ್ಟ್ ಓಪನ್ ಆಯ್ತಾ? ಅರುಣ್ ಹೇಳಿದ ಅವಾಗ ನಾವು ಕೇಳಬೇಕಾಯ್ತು. ಗಾಡಿ ನೋಡ್ರಿ ಅಂತ ಅಷ್ಟೇ ಐತಿ. ಗಾಡಿ ಮುಂದಿನ ಬೆಲ್ಟ್ ಕಟ್ಟಾಗ್ಬಿಡೈತಿ. ಗಾಡಿ ಮುಂದಕ್ಕೆ ಹೋಗೈತಿ, ಬಟ್ ಸ್ಟೇರಿ ಫುಲ್ ಟೈಟ್ ಬರ್ತೈತಿ. ಏನು ಮಾಡಕ್ಕೆ ಬರೋಂಗಲ್ಲ. ಟೈಮ್ ಎಂತ ಕೊಂಡೋಯ್ತು ಇಲ್ಲ 5 ಕಿಲೋಮೀಟರ್ ಆಗೈತದ ಲೊಕೇಶನ್ ಬಂದು ರೀಚ್ ಆದ್ಮೇಲೆ. ಅಭಿಗೆ ಬೈಕ್ನ ಬೇಗ ಬಿಡ್ಬೋದು ಬೆಳಗ್ಗೆ ಕೆಲಸಕ್ಕೆ. ಎಲ್ಲಿ ಅನಿಸಿಲ್ಲ ಅದು ಅನಿಸಿ 1 ಸೆಕೆಂಡಿಗೆ ಸೈಡ್ ಹಚ್ಚಿದ್ದಂಗೆ ಅದು. ನಾ ಗಾಡಿ ಬಂದು ಮಾಡಿದ್ದೆ ನಾನು. ಹಂಗೆ ಗೊತ್ತಿಲ್ಲ ಆಗಿರ್ತದೆ ಅಂತೇಳಿ. ಮೈಸೂರಿಂದ ಇಂಥ ಟೈಮ್ ಕೊಂಡೋಯ್ತು. ಚಟ್ ಅಂತ ಸೌಂಡ್ ಬಂತಾ ನೋಡಿದ್ವಿ, ಏನೋ ಅನಿಸಿಲ್ಲ, ಬಂದಾದ ಸೌಂಡ್. ಅದರಿಂದ ಗಾಡ್ ಸೆಕ್ಷನ್ ಆಗೋಣ ಏನೂ ಆಗಿಲ್ಲ. ಅದು ಇಲ್ಲ ಬಂದು ಆದರೆ ಸೇಲ್ ತೆಗೆದಾಗಿದೆ. ಅದೊಂದು ಪುಣ್ಯ, ಸೇಲ್ ತೆಗೆದಾಗಿದೆ. ಏನಾಗಿಲ್ಲ, ಯಾರಿಗೂ ಏನಾಗಿಲ್ಲ, ಏನಿಲ್ಲ, ಎಲ್ಲ ಗಾಡಿ ಕರೆಕ್ಟ್ ಐತಿ. ಬಟ್ ಅದು ಬೆಲ್ಟ್ ಲೂಸಾಗಿ ಕಟ್ಟಾಗ್ಬಿಡುತ್ತೆ. ಇಲ್ಲಿ ಕಾಣಬಹುದು ರೀ, ಕಾಣ್ತದೆ ನೋಡಿಲ್ಲ ಎಲ್ಲ ಗಾಡಿ ಸೈಡ್ ಹಾಕು ಪೂರ ಹರ್ದು 12 ಆಗೈತೆ. ಅದಕ್ಕೆ ಬೇಡ ಗಾಡಿ ನೋಡಿದ್ರೆ ಫುಲ್ ಕೆಟ್ಟ ನಿಂತಿದ್ದೆ. ಟೈಮು ನಂತರ ಹೆಂಗೆ ಬರೋದು ಅಂತ ಹೇಳಿದ್ರೆ ಎಷ್ಟು ಭಾಳ ಮಾಡಿದ್ದೆ ನಾನು. ಏನು ರಾಕೆಟ್ ಮಾಡಿಲ್ಲ ಅಂತ ಹಿಂಗೆ ಆಗ್ತದೆ. ಇದಾಗಿತ್ತು ನೋಡಿ. ಇದನ್ನ ತೊಗೊಂಡೋದ್ರತ್ತು ಹಿಡ್ಕೋ, ಅದನ್ನ ಹೇಳ್ತಾನೆ. ಈ ಬೆಲ್ಟ್ ಕಿತ್ತು ಬಿಡುತ್ತೆ. ಈ ಬೆಲ್ಟ್ ಇದ್ರೆ ಗಾಡಿ ಈ ರೇಂಜಿಗೆ ಆಗಿರ್ತೈತೆ. ಬೈಕ್ನ ತೊಗೊಂಡು ಗಾಡಿನ ತೊಗೊಂಡ ಕಳಿಸಿ ನಂಗೆ ಗಾಸು ಬರೋದು ಮದ್ದೂರೆಲ್ಲ ಸಿಗಲ್ವಂತಿದ್ದು ಸಿಗೋದು ಡೌಟು. ಈಗ ಒಂದು ಕಾರ್ ನಾವು ಕಳಿಸ ಅದು ಸಾರು ನೋಡಿ ಯಾರಾಗ ಹಚ್ಚಿದ್ವಿ ರೆಡಿ ಬಿಡಿಸೋ ಗೊತ್ತಿಲ್ಲ. ಸರಿ ಆಯ್ತು, ಇವಾಗ ಬನ್ನಿ ಮನೆಗೆ ಹೋಗೋಣ. ಕಾರ್ ಇಲ್ಲೇ ಇರಲಿ. ಈಗ ನಾವು
ಸುವಾಸ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಅಂದ್ರೆ ಪ್ರವೀಣ್ ಫ್ರೆಂಡ್ ನಮ್ಮ ಫ್ರೆಂಡ್. ಅವರು ಇಲ್ಲಿ ಲೋಕಲ್ ಹೋಗಿ ಕರ್ಕೊಂಡು ಬೈಕ್ ತೊಗೊಂಡು ಅಲ್ಲಿ ಬಂದು ಕಾರ್ ಒಂದು ಕಡೆ ಸೇಫ್ ಹಚ್ಚಿಸಿ ಆ ಬೇಕಂದ್ರೆ ನಮ್ಗೆ ಇಲ್ಲಿ ಮಟ್ಟ ಬಂದು ಕರ್ಕೊಂಬಂದು ಬಿಟ್ರೆ ಇವಾಗ ನಾವು ಇಲ್ಲಿ ಅವ್ರ ಮನೆ ಕೆಳಗೆ ಕೂತೀವಿ ಪ್ರೆಸೆಂಟ್. ಯಾಕಪ್ಪ ಅಂತಂದ್ರೆ ಇನ್ನು ಡವಲ್ ಮತ್ತು ಅವರು ಅಲ್ಲೇ ಅದಾರ ಅವ್ರ ಕಾರ್ ಕಡೆ, ಅಂದ್ರೆ ಬಿಟ್ಟು ಒಂದು ಬೈಕ್ನ ಬರೋಕ್ಕಾಗಲ್ಲ, 2 ಬೈಕ್ ಅಷ್ಟೇ ಇದ್ವಾ ಕರ್ಕೊಂಬರಕ್ಕೆ ಹೋದ್ರಿ ಈಗ ಅವ್ರು. ಎಂತ ಹಿಂಗೆ ಆಕೈತೆ ಅಂತೇಳಿ ನಾವು ಮೈಸೂರಿನಾಗ ಗೆಸ್ ಮಾಡೀವಿ. ಆ ಫೀಲ್ ಬರತ್ತಿತ್ತು ನನಗೆ ಒಳಗೊಳಗೆ, ಬಟ್ ಹಂಗಾದ ಎಲ್ಲರೂ ಆಗೈತಿ, ಅದು ಹಂಗಾತ. ಏನು ಮಾಡೋಕ್ಕಲ್ಲ, ಬರುತ್ತೆ ಸಲ ಬಂದಾಗ ಒಂದು ಏನಾರ ಕಾಡ್ತೈತಿ, ಬಟ್ ಯಾರಿಗೇನಾಗಿರಂಗಿಲ್ಲ, ಅದೊಂದು ಖುಷಿ ವಿಚಾರ. ಅದೇನು ದೊಡ್ಡ ಮ್ಯಾಟ್ರಲ್ಲ. ವಯರ್ ಕಟ್ಟಾಗೈತಿ, ಇದು ಬೆಲ್ಟ್ ನಾಳೆ ಬೆಳೆಸಿದೈತಿ ಹಾಕಿಸ್ಕೊಂಡು ನಮ್ಮ ಪಾಡಿ ನಾವು ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತೇಳಿ ಅಂಟ್ಬಿಡು. ಇವಾಗ ಅವ್ರ ಮನೆಯೊಳಗೆ ಬಂದೇವಿ, ಎಲ್ಲರೂ ಕುಂತೇವಿ, ಸುಮ್ಮನೆ ಈಗ ಹಾಸ್ಕೊಡ್ತಾರೆ, ಮುಕ್ಕೊಂತೀವಿ. ಸೊ ಇವಾಗ ಇಲ್ಲಿಗೆ ಎಂಡ್ ಆಗೈತಿ. ಏನು ಬೇಡ ಬ್ರೋ, ಏನು ಬೇಡ, ಥ್ಯಾಂಕ್ ಯು. ಇಷ್ಟ ಮಾಡಿದ್ರೆ ಸಾಕಿ ಮುಕ್ಕೊಂಬಿಡ್ತೀವಿ. ನೆಕ್ಸ್ಟ್ ಲಾಗ್, ನೆಕ್ಸ್ಟ್ ಡೇ, ನೆಕ್ಸ್ಟ್ ಮೆಮರೀಸ್, ನೆಕ್ಸ್ಟ್ ಪ್ರಾಬ್ಲಮ್ಸ್, ನ್ಯೂ ಪ್ರಾಬ್ಲಮ್ಸ್. You always welcome. I'm ready to face.